ಗೈಸ್, ಇದು ಇವತ್ತು ನಂದು ಫಸ್ಟ್ ಯೂಟ್ಯೂಬ್ ಬ್ಲಾಗ್ ನಮ್ಮಮ್ಮ ಜೊತೆ ಮಾಡೋಣ ಅಂತ ಅನ್ಕೊಂಡಿದೀನಿ. ಇದು ಏನಂತ ಅಂದ್ರೆ ನಮ್ಮಮ್ಮ ಬೇರೆ ಹೇಳ್ತಾ ಇರೋದು ಇವಾಗ, ಏನೋ ನನ್ನ ತೋರಿಸ್ಬೇಡ ನೀನು, ಹಂಗೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನಮ್ಮಮ್ಮ ಬಂದು ಹೋದವಾರ ಊರ್ಗ್ ಹೋಗ್ಬಿಟ್ಟು ಬಂದ್ರು, ಸರಿನಾ? ಊರ್ಗ್ ಹೋಗ್ಬಿಟ್ಟು ಬಂದ್ರು ಅಂತ ಅಂದ್ರೆ ಬರ್ತಾ ತುಪ್ಪ ತಗೊಂಡ್ಬಂದಿದ್ದಾರೆ. ತುಪ್ಪ ಅಂತ ಅಂದ್ರೆ ಏನ್ ನೆನಪಾಗುತ್ತೆ ಎಲ್ಲರಿಗೂ? ಕಡುಬು ಇರ್ಲೇಬೇಕಲ್ಲ. ಅದಕ್ಕೆ ನಮ್ಮಮ್ಮ ಜೊತೆ ಮಾಡ್ಕೊಂಡು ಕಡುಬು ಮತ್ತೆ ಮೆಂತೆ ಚಟ್ನಿ ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ನಮ್ಮಮ್ಮ ಬೇರೆ ಇವಾಗ ಅವ್ರನ್ನ ತೋರ್ಸಂಗಿಲ್ಲ ಅಂತ ಹೇಳಿದಾರೆ. ಬನ್ನಿ ಆಯ್ತು, ಹೋಗ್ಬಿಟ್ಟು ನೋಡೋಣ ಏನೇನ್ ಮಾಡ್ತಾ ಇದಾರೆ ಅಂತ ಅಂದು. ಅಮ್ಮ ಹೇಳಪ್ಪ. ಏನಿವತ್ತು ಏನ್ ಸ್ಪೆಷಲ್? ನಾನು ಗೋಧಿ ಕಡುಬು ಮೆಂತೆ ಚಟ್ನಿ ಮಾಡ್ತೀನಿ. ಅದಕ್ಕೆ ಏನೇನ್ ಸಾಮಾನು ಬೇಕು ಅಂತ ತೋರಿಸ್ತಾ ಇದೀನಿ ನೋಡು. ಅದಂಗಿರ್ಲಿ, ಇವಾಗ ಇದು ನಂದು ಮೊದಲನೇ ಲಾಗ್ ಯೂಟ್ಯೂಬ್ ಅಲ್ಲಿ ಹಾಕೋಣ ಅಂತ ಅನ್ಕೊಂಡಿದೀನಿ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀಯಾ? ಏನು ಚೆನ್ನಾಗಾಗ್ಲಿ, ಎಲ್ಲಾರು ನೋಡ್ಲಿ, ಚೆನ್ನಾಗಾಗ್ಲಿ, ಎಲ್ಲಾರು ಮನೆಯಲ್ಲಿ ಮಾಡ್ಕೊಂಡು ಊಟ ಮಾಡ್ಲಿ ಅಂತ ನಾನು ಹಾರೈಸ್ತೇನೆ. ಇವಾಗ ಮತ್ತೆ ನಂದು ಮೊದಲನೇ ಲಾಗ್ ಇದು. ನನ್ನ ಹತ್ರ ಈಗ ಟ್ರೈಪಾಡ್ ಇಲ್ಲ, ಒಂದೊಳ್ಳೆ ಸೆಟಪ್ ಇಲ್ಲ, ಒಂದ್ ಮೈಕ್ ಇಲ್ಲ, ಏನು ಇಲ್ಲ. ಹೆಂಗೆ ಅಂತ ಈಗ ನಿನ್ನಲ್ಲಿ ಏನಿದೆ ಅದರಲ್ಲೇ ಮಾಡು. ಜನ ನೋಡೋರು ಹೆಂಗಿದ್ರು ನೋಡ್ತಾರೆ. ಓದರ್ ಎಲ್ಲಿದ್ರು ಓದ್ತಾರೆ ಅನ್ನೋ ಲೆಕ್ಕ. ನೀನು ಸಕ್ಸಸ್ ಆಗ್ಬೇಕು ಅಂದ್ರೆ ಹೆಂಗಾದ್ರೂ ಅದೇ ಆಗುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ತಗೋನಂತೆ ಎಲ್ಲದು. ಈಗ ದೇವ್ರು ಏನ್ ನಿನಗೆ ಇದಕ್ ಕೊಟ್ಟಿದಾರ ಅದ್ರಲ್ಲೇ ಮಾಡು. ಸರಿ, ರೆಡಿನಾ? ಮೆಂತೆ ಚಟ್ನಿಗೆ ಏನ್ ಬೇಕು ಅಂದ್ರೆ, ನೆನೆ ಹಾಕಿದ್ದು ಒಂದ್ 10 ನಿಮಿಷ ಮುಂಚೆ ಒಂದ್ ಸ್ವಲ್ಪ ಮೆಂತೆ ಕಾಳು ನೆನೆ ಹಾಕ್ಬೇಕು. ಆಮೇಲೆ ಕರಿಬೇವು, ಬೆಳ್ಳುಳ್ಳಿ, ಒಣ ಮೆಣಸಿಕಾಯಿ, ಬ್ಯಾಡಗಿ ಮೆಣಸಿಕಾಯಿ, ಉಪ್ಪು, ಬೆಲ್ಲ, ಒಣ ಕೊಬ್ಬರಿ, ಹುಣಸೆ ಹಣ್ಣು, 1-2 ಕಡ್ಲೆಕಾಳು, ಇದಿಷ್ಟು ಹಾಕಿ ಗ್ರೈಂಡ್ ಮಾಡ್ಬೇಕು. ಸ್ವಲ್ಪ ಕಲ್ಲರಿಗೋಸ್ಕರ ಕೆಂಪು ಮೆಣಸಿಕಾಯಿ ಇಲ್ಲ, ಅದಕ್ಕೋಸ್ಕರ ಪುಡಿ ಹಾಕಿದೀನಿ ಸ್ವಲ್ಪ ಅಷ್ಟೆ. ಎಲ್ಲ ಹಾಕಿ ಒಂದೊಂದೇ ಹಾಕಿ ನೋಡ. ಇದು ಗ್ರೈಂಡ್ ಮಾಡ್ಕೊಂಬರೋದಿಗೆ ಸ್ವಲ್ಪ ನೀರು ಹಾಕೋಣ. ಏನ್ ಅದಕ್ ಬಂದಿರ್ಬೇಕು ಇವಾಗದು? ಏನ್ ಅದಕ್ ಬಂದಿರ್ಬೇಕು ಇವಾಗದು? ಇದು ಗೊತ್ತಾಗತ್ತೆ ಚಟ್ನಿ, ಅದಕ್ಕೆ ಮಾಡ್ದೆ. ಇನ್ನೇನು ಮೆಂತೆ ಚಟ್ನಿ ಅಂದ್ರೆ ಇದು ಚಟ್ನಿ ಏನೋ. ಸದ್ಯದ ಲೆಕ್ಕಕ್ಕೆ ಇವಾಗ ಚಟ್ನಿ ಏನೋ ಮಾಡಿದ್ದಾಯ್ತು. ಗೋಧಿ ಕಡುಬು ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಇದು ಬರೀ ಗೋಧಿ ಹಿಟ್ಟಲ್ಲ ಶಶಾಂಕ, ಏನೇನ್ ಹಾಕಿರೋದು ಇದಕ್ಕೆ? ಗೋಧಿ ತಗೊಂಡು ಹಾಕಿಸ್ತೀವಲ್ಲ ಜೀನಿಗೆ, ಅದರಲ್ಲಿ ಸ್ವಲ್ಪ ಉದ್ದಿನಬೇಳೆ, ಮೆಂತೆ ಕಾಳು ಹಾಕಿ ಜೀನ್ ಮಾಡಿಸ್ಕೊಂಡ್ ಬಂದು ಇರೋದು ಹಿಟ್ಟಿದು. ಇದು ಬರೀ ಗೋಧಿ ಹಿಟ್ಟಲ್ಲ, ಬರೀ ಗೋಧಿ ಹಿಟ್ಟಲ್ಲೇ ಮಾಡಿದ್ರೆ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ಉದ್ದಿನಬೇಳೆ, ಮೆಂತೆ ಕಾಳು ಹಾಕಿ ಜೀನ್ ಮಾಡಿಸ್ಕೊಂಡ್ ಬಂದಿರೋ ಹಿಟ್ಟಿದು. ಇದಕ್ಕೆ ಸ್ವಲ್ಪ ಎಣ್ಣೆ, ಆಯ್ತಾ? ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಸ್ವಲ್ಪ ಸೋಡಾ, ಆಯ್ತಾ? ಮಿದುವಾಗ್ತವೆ, ಅದಕ್ಕೋಸ್ಕರ ಇದನ್ನ ಇಟ್ಟು ಕಲಸ್ಬೇಕು. ಚಪಾತಿ ಅದಕ್ಕೆ ಇಟ್ಟು ಕಲಸಿ ಒಂದು 10 ನಿಮಿಷ ಬಿಡಬೇಕು ನೆನೆಯೋದಕ್ಕೆ. ಇನ್ನೂ ಒಂದು ವಿಷಯ ಏನಂದ್ರೆ, ಇದು ಮಿದುವಾಗ್ಬೇಕಂದ್ರೆ ನಾವು ರೈಸ್ ಮಾಡಿರ್ತೀವಲ್ಲ ಬೆಳಗ್ಗೆ ಊಟಕ್ಕೆ, ಅದೆಲ್ಲರೂ ಸ್ವಲ್ಪ ಇದ್ರೆ ಇಷ್ಟು ಸ್ವಲ್ಪ ಹಾಕೊಂಡು ಮಿಕ್ಸಿ ಮಾಡಿ ಈ ಹಿಟ್ಟು ಅದಕ್ಕೆ ಹಾಕಿ ಕಲಸಿಟ್ರು ಚೆನ್ನಾಗಾಗುತ್ತೆ, ಟೇಸ್ಟ್ ಬರುತ್ತೆ, ಮಿದು ಜಾಸ್ತಿ ಆಗುತ್ತೆ. ಆಯ್ತಾ? ತಂಗ್ಳನ್ನ ಇತ್ತು ಅಂತ ಅದು ಮೆತ್ತಗಾಗೋದಕ್ಕೆ.
ಅದನ್ನ ಮಿಕ್ಸಿ ಮಾಡಿ ಹಾಕೊಂಡು ಇದಕ್ಕೆ ಹಿಟ್ಟು ಹಾಕಿ ಕಲಸಿ ಮಾಡಿದ್ರು ಬರುತ್ತೆ. ಇಲ್ಲ ಅನ್ನ ಇಲ್ಲ ಅಂದ್ರೆ ಹಿಂಗೆ ಡೈರೆಕ್ಟ್ ಆಗಿ ಉಪ್ಪು ಸೋಡಾ ಪುಡಿ ಎಣ್ಣೆ ಹಾಕಿ ಕಲಸಿಟ್ಟು ಒಂದು 10 ನಿಮಿಷ ಬಿಡಬೇಕು. ಇದು ನೆನ್ಕಂದ್ಮೇಲೆ ಕಡುಬು ಮಾಡೋಣ. ಇಲ್ಲಿ ಏನಿಲ್ಲ, ಒಂದು ತೋರಿಸ್ಲಾ? ತೋರಿಸಿ ಗ್ಯಾಸ್ ಹಚ್ಚಿ ಪಾತ್ರೆ ಇಟ್ಟು ಇದರಲ್ಲಿ ಒಂದ್ ಚಮಚಷ್ಟು ನೀರ್ ಹಾಕಿ, ಸ್ವಲ್ಪ ಒಂದ್ ಅರ್ಧ ಪಾತ್ರೆ ಅಷ್ಟು ನೀರ್ ಹಾಕಿ ಅದಕ್ಕೆ ಈ ತರ ಒಂದು ಬಟ್ಟೆ ಕಟ್ಟಬೇಕು, ಕಾಟನ್ ಬಟ್ಟೆ. ಆಯ್ತಾ? ಬಟ್ಟೆ ಕಟ್ಟಿ ಗ್ಯಾಸ್ ಹಚ್ಚಿದ್ದೀನಿ. ಈಗ ಗ್ಯಾಸ್ ಹಚ್ಚಿದ್ದೀನಿ ಶಶಾಂಕ. ಈಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಎಲ್ಲ ಇದನ್ನ ಮಾಡಿ ಕಲಸಿಬಿಟ್ಟು ಈ ತರ ಸಣ್ಣ ಸಣ್ಣದಾಗಿ ಉಂಡೆ ಹಾಕೊಂಡು ಆಯ್ತಾ? ಈ ತರ ಬಟ್ಲ ತರ ಮಾಡಬೇಕು. ಆಯ್ತಾ? ತೆಳುವಿದ್ದಷ್ಟು ಚೆನ್ನಾಗಾಗುತ್ತೆ. ಈ ತರ ಮಾಡಿ ಒಂದೊಂದೇ ಈ ತರ ಇಲ್ಲಿಡ್ಬೇಕು. ಆಯ್ತಾ? ಇಷ್ಟು ಅಡಿ ಇದೆ. ಎಷ್ಟು ಹಿಡಿಯುತ್ತೆ ಒಂದ್ಸಲಗೆ? 3, 6, 7, 7ರಿಂದ 8 ಈ ತರನು ಬೇಯಿಸ್ಬೋದು. ಇಲ್ಲ ಅಂದ್ರೆ ಈ ತರ ಇಷ್ಟೆಲ್ಲ ತಟ್ಟೆ ಬರುತ್ತೆ ಸ್ಟೀಲಿಂದ, ಜರಡಿ ತರ, ಅದನ್ನು ಇಟ್ಟು ಮಾಡ್ಬೋದು. ನಾನು ಅದಿಲ್ಲ ಅಂತ ಇದನ್ನ ಇಟ್ಟು ಮಾಡ್ತಾ ಇದ್ದೀನಿ. ಇದಕ್ಕೆ ಮೇಲೆ ಮುಚ್ಚಬೇಕು, ಹಿಂಗೆ ಮುಚ್ಚಿ ಒಂದ್ 10 ನಿಮಿಷ ಆದ್ಮೇಲೆ ತೆಗಿಬೇಕದು, ಬೇಯುತ್ತೆ. ಇಲ್ಲಿ ನಿಲ್ಲಿಸ್ಕೆ ಈಗ ಅದನ್ನ. ಶಶಾಂಕ, ಈಗ ಆಗಿದೆ ನೋಡಪ್ಪ, 10 ನಿಮಿಷ ಆಗಿದೆ. ಈಗ ಇವಾಗಿದ್ದಾವೆ, ತೆಗಿತಾ ಇದ್ದಾನೆ ನೋಡು. ಈ ತರ ಬರುತ್ತೆ ನೋಡು. ಆಯ್ತಾ? ಈ ತರ ಆಯ್ತಾ? 1 ನಿಮಿಷ ಚಟ್ನಿ ಹಾಕ್ತೀನಿ ಸ್ವಲ್ಪ. ಇವಾಗ ನೋಡಿ ರೆಡಿ ಆಗಿದೆ. ಬನ್ನಿ ಟೇಸ್ಟ್ ಮಾಡ್ಬಿಟ್ರೆ ಹೆಂಗೈತೆ ಅಂತ.
ಕಡುಬು ಮಾಡಿದ್ದಾಯ್ತು, ಮೆಂತೆ ಚಟ್ನಿ ಮಾಡ್ಕೊಂಡಿದ್ದಾಯ್ತು, ತಿಂದಿದ್ದಾಯ್ತು ತುಪ್ಪ ಹಾಕೊಂಡು. ನಮ್ಮಮ್ಮ ಬೇರೆ ಆಗ್ಲೇ ಹೊಟ್ಟೆ ತುಂಬ್ತು ಅಂತ ಹೇಳ್ತಾ ಇದಾರೆ. ಇವಾಗ ಒಂದೊಂದು ಗ್ಲಾಸ್ ಮಜ್ಜಿಗೆ ಕುಡ್ದ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಒಳ್ಳೆ ನಿದ್ದೆ ಅಂತ ಹೇಳಿ. ಸರಿ, ಮತ್ತೆ ಸಿಗೋಣ ಇನ್ನೊಂದು ಲಾಗಲ್ಲಿ. ಇನ್ನ ವಿಡಿಯೋನ ಯಾರ್ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ. ಬಾಯ್. ಓಟ್ ಬತ್ತೀಯಾ ಟಾಟಾ. ಎಲ್ಲೂ ನೋಡ್ದಾಯ್ತು.